ಕೊಟ್ಟಿದ್ದೀನಿ. ಈ ಆರ್ಡ್ರನ್ನ ಬೇರೆ ಕಸ್ಟಮರ್ ಕೊಡಬೇಕಾಗಿತ್ತು. ಸೊ ಆ ಕಸ್ಟಮರ್ ಕೊಡೋಗಿ ಇನ್ನೊಂದು ಕೊಟ್ಬಿಟ್ಟಿದ್ದೀನಿ. ಆ ಆರ್ಡ್ರ್ ಕೆಳಗಡೆ ಇದೆ. ಒಂದೊಂದ್ಸರಿ ಈ ಥರ ಮಿಸ್ ಆಗ್ಬಿಡ್ತದೆ. ಕಸ್ಟಮರ್ಗೆ ಅದೇ ಆರ್ಡ್ರು ನಮ್ಮ ಸುಭಾಷು ಇಲ್ಲಿಗೆ ಬಂದಿದ್ದಾನೆ. 5 ಕಿಲೋಮೀಟರ್ ಪಿಕಪ್ ಬಂದಿದ್ದಾರೆ. ಬಟ್ ನಾನೇನೋ ಇಲ್ಲೇ ಇದ್ದೆ. ನನಗೀಗ ಭಯ ಏನಪ್ಪ ಅಂದರೆ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ. ಇಲ್ಲ 5 ನಿಮಿಷ ವೇಟ್ ಮಾಡಿದ್ರು. 2 ಆರ್ಡ್ರು ಇದೆ ಅಂತ. ಬಟ್ ಸೇಮ್ ಇದೆ. ಕಾಲ್ ಮಾಡಿದ್ರು ರೆಸ್ಟೋರೆಂಟ್ಗೆ ಹೇಳಿದ್ರು ಅಲ್ಲ ರೆಡಿಯಾಗಿ ಕೊಡ್ತಾರೆ ಅಂತ. ಅದೇ ಹೆಂಗೆ ಬಂದ್ಬಿಡ್ತದೆ? ಅದಕ್ಕೇನು ರೆಕ್ಕೆ ಇದೆಯಾ ರೆಡಿ ಬರೋಕ್ಕೆ? ಬೆಟರ್ ನನ್ನ ಪ್ರಕಾರ ಈ ಒಂದು ಬಿಸಿಲಿಗೆ. ಗೈಸ್ ನೋಡಿ, ಇವತ್ತು ಸಿಕ್ಕಾಬಡೆ ಬೇಜಾರಾಗೋಯ್ತು ಇದನ್ನ ನೋಡಿ. ಯಾಕೆ ನಮ್ಮ ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ನಮ್ಮ ಚಾನಲ್ ಮತ್ತೊಂದು ವಿಡಿಯೋಗಳನ್ನ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶಂಕರ್. ಸೊ ಇವತ್ತು ನಾನು ಮಾಡ್ತಿರೋದು ಸ್ವಿಗ್ಗಿ. ಸೊ ಸ್ವಿಗ್ಗಿ ತುಂಬ ದಿವಸ ಆದಮೇಲೆ ಮತ್ತೆ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗೋಕ್ಕೆ ಟೈಮ್ ಬೇಕು. ನೆನ್ನೆ ಏನೋ ಅಂದರೆ ಲೈಕ್ ಫಸ್ಟ್ ಡೇ ಮಾಡಿದ ದಿವಸ ಅಂತೂ ಚೆನ್ನಾಗಾಯ್ತು ಅರ್ನಿಂಗ್ಸು. ಏನಕ್ಕೆ ಅಂದರೆ ಸರ್ಜ್ ಅಂತೂ ಮಸ್ತಾಗಿ ಕೊಡ್ತಿದ್ದ. ಏನೋ ಮ್ಯಾಕ್ಸ್ ಬೋನಸ್ಸು, ಆ ಬೋನಸ್ಸು, ಮ್ಯಾಕ್ಸ್ವೆಲ್ ಬೋನಸ್ಸು ಅಂತ. ಸೊ ಈಗ ನೋಡೋಣ ಬನ್ನಿ ಹೆಂಗೆ ಅಂತ ನೋಡೋಣ. ಸೊ ಇನ್ನೊಂದೇನಪ್ಪ ಅಂದರೆ ಸ್ವಿಗ್ಗಿಯಲ್ಲಿ ನಿಮ್ಮೆಲ್ಲ ಗೊತ್ತಿದೆ, ನಾವೇನೇ ಡ್ಯೂಟಿ ಮಾಡಬೇಕಾದ್ರೂ ಸ್ಲಾಟ್ಸ್ನ ಬುಕ್ ಮಾಡ್ಕೋಬೇಕು. ಸೊ ನಾನು ಸ್ಲಾಟ್ಸ್ ಬುಕ್ ಮಾಡಿದ್ದೀನಿ. ಆ್ಯಕ್ಚುಲಿ ಬೆಳಗ್ಗೆ 7:15 ಹೋಗಬೇಕಾಗಿದ್ದು, ಬಟ್ ಆದರೆ ಸ್ವಲ್ಪ ಎಡಿಟಿಂಗ್ ಕೆಲಸ ಜಾಸ್ತಿ ಇತ್ತು, ಅದಕ್ಕೆ ಹೋಗೋಕ್ಕಾಗಲಿಲ್ಲ. 9:30 12 ಗಂಟೆ ಸ್ಲಾಟು, 12 ಗಂಟೆಯಿಂದ 4 ಗಂಟೆ ಸ್ಲಾಟು, ಅದಾದಮೇಲೆ 7ರಿಂದ 11:15 ಈ ಸ್ಲಾಟ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 10:13 ಆಗಿದೆ. ಈಗ ಡ್ಯೂಟಿನ ಆನ್ ಮಾಡ್ತಾಯಿದ್ದೀನಿ. ಮನೆಯಲ್ಲೇ ಆನ್ ಮಾಡ್ಬೋದು, ಏನಕ್ಕೆ ಅಂದರೆ ನಮ್ಮ ಝೋನ್ ಮನೆ ಮೀನ್ಸ್ ನಮ್ಮ ಮನೆ ಝೋನಲ್ಲೇ ಇರೋದು. ಸೊ ಗುಡ್ ಮಾರ್ನಿಂಗ್ ಶಂಕರ್ ರೆಡಿ ಅಂತ ಕೊಟ್ಟವನೇ. 50 ರೂಪಾಯಿ ಎಕ್ಸ್ಟ್ರಾ ಪರ್ ಆರ್ಡ್ರ್ ಅಂತ ಕೊಟ್ಟಿದ್ದಾನೆ. ಸೊ ನೋಡೋಣ 50% ಎಕ್ಸ್ಟ್ರಾ ಆರ್ಡ್ರ್ ಅಂದರೆ ಎಷ್ಟು ಸರ್ಚ್ ಕೊಡ್ತಾನೇನೋ ಗೊತ್ತಿಲ್ಲ, ನೋಡಬೇಕು. ಸೊ ಬನ್ನಿ ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಇನ್ನೂ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ನ ಕ್ಲಿಕ್ ಮಾಡ್ಕೊಬಿಡಿ. ಏನಕ್ಕೆ ಅಂದರೆ ನಿಮ್ಮ ಸಪೋರ್ಟ್ ಬೇಕು. ಸೊ ತುಂಬ ದಿವಸ ಆದಮೇಲೆ ಸ್ವಿಗ್ಗಿ ಮಾಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಓಕೆನಾ ಸ್ನೇಹಿತರೆ? ಸೊ ನೋಡಿ, ಫಸ್ಟ್ನೇ ಆರ್ಡ್ರ್ ಬೀಳ್ತಾಯಿದೆ 29 ರೂಪಾಯಿ. ಸರ್ಜೇನು ಕೊಡ್ತಾ ಇಲ್ಲಪ್ಪ, ಇದು ಮಾಡ್ತಾವನು ಅಷ್ಟೇ. ಸೊ A to B ಇಂದ ಬ್ಯಾಚ್ ಆರ್ಡ್ರ್ ಕೊಟ್ಟಿದ್ದಾನೆ. 2 ಆರ್ಡ್ರ್ ಬಂದಿದೆ. 2 ಆರ್ಡ್ರನ್ನ ಪಿಕಪ್ ಮಾಡೋಣ. ರೆಡಿ ಇದೆ 2 ಆರ್ಡ್ರ್ ಕೊಡ್ತೀನಿ. ಎಕ್ಸ್ಟ್ರಾ ಹಾಕಿದ್ರೆ ಚೆನ್ನಾಗಿದೆ. ಗೈಸ್ ಏನು ಹೇಳಿ, ನಾವು ಆರ್ಡ್ರನ್ನ ಪಿಕಪ್ ಮಾಡಿಕೊಂಡು ಡ್ರಾಪ್ ಲೊಕೇಶನ್ ಹತ್ರ ಬಂದಮೇಲೆ ಈ ಅಪಾರ್ಟ್ಮೆಂಟ್ಸ್ ಇರ್ತದೆ. ಸೊ ಅಲ್ಲಿ ಡ್ರಾಪ್ ಮಾಡೋಕ್ಕೆ ಬರುವಾಗ ನಿಮ್ಮ ಒಪಿನಿಯನ್ ಹೆಂಗಿರ್ತದೆ ಅಂತ ಕಮೆಂಟ್ ಮಾಡಿ. ಯಾವ ಥರ ಆರ್ಡ್ರನ್ನ ಮಿಸ್ ಮಾಡಿ ತೊಗೊಂಡೋಗ್ಬಿಟ್ಟಿದ್ದೀನಿ. ಈ ಆರ್ಡ್ರನ್ನ ಬೇರೆ ಕಸ್ಟಮರ್ ಕೊಡಬೇಕಾಗಿತ್ತು. ಸೊ ಆ ಕಸ್ಟಮರ್ ಕೊಡೋಗಿ ಇನ್ನೊಂದು ಕೊಟ್ಬಿಟ್ಟಿದ್ದೀನಿ. ಆ ಆರ್ಡ್ರ್ ಕೆಳಗಡೆ ಇದೆ. ಒಂದೊಂದ್ಸರಿ ಈ ಥರ ಮಿಸ್ ಆಗಿಬಿಡ್ತದೆ, ನೋಡಿಕೊಂಡು ಡೆಲಿವರಿ ಮಾಡಬೇಕು. ಏನಕ್ಕೆ ಅಂದರೆ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ಬೇಗ ಡೆಲಿವರಿ ಮಾಡಬೇಕು, ಡ್ರಾಪ್ ಮಾಡಬೇಕು ಅನ್ನೋ ಒಂದು ಟೆನ್ಷನಲ್ಲಿ ಈ ಆರ್ಡ್ರನ್ನ ಬೇರೆ ಕಸ್ಟಮರ್ ಕೊಡಬೇಕಿತ್ತು. ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ಸೊ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂದರೆ ಲೈಕ್ ಎಷ್ಟೇ ಎಕ್ಸ್ಪೀರಿಯೆನ್ಸ್ ಇದ್ರೂ ನಿಜ ಹೇಳಬೇಕು ಅಂದರೆ ತಾಳ್ಮೆ ಅನ್ನೋದು ಇರಬೇಕು. ನಾನು ಅರ್ಜೆಂಟಲ್ಲಿ ಯಾವುದೋ ಕೊಡೋಕೆ ಯಾವುದೋ ಕೊಟ್ಬಿಡ್ತಾಯಿದ್ದೀನಿ. ನೋಡಿ 2 ಆರ್ಡ್ರು ಕಂಪ್ಲೀಟ್ ಆಯಿತು. ಸೊ ಇವತ್ತು ಸರ್ಜ್ ಕಮ್ಮಿ ಇದೆ. ನೆನ್ನೆ ಏನೋ ಸರ್ಜು ಮಸ್ತಾಗಿ ಕೊಟ್ಟು ಸರ್ಜ್ ಕಮ್ಮಿ ಇದೆ. ಲೈಕ್ ಡಿಫ್ರೆನ್ಸ್ ಏನಪ್ಪ ಅಂದರೆ ಒಂದು ದಿವಸ ಸಕ್ಕತ್ತಾಗಿ ಅರ್ನಿಂಗ್ಸ್ ಆಗುತ್ತೆ, ಇವತ್ತು ಅರ್ನಿಂಗ್ಸ್ ಆಗಲ್ಲ. ಇವತ್ತು ಅರ್ನಿಂಗ್ಸ್ ಆಗಲ್ಲ ಅಂತ ಹೇಳಲ್ಲ, ಬಟ್ ನೆನ್ನೆ ಆದಂಗೆ ಅರ್ನಿಂಗ್ಸ್ ಜಾಸ್ತಿ ಆಗಲ್ಲ. ಏನಕ್ಕೆ ಅಂದರೆ ಲೈಕ್ ನೆನ್ನೆ ಅಂತೂ ಸಖತ್ ಅರ್ನಿಂಗ್ಸ್, ಲೈಕ್ ಸರ್ಜ್ ಅಂತೂ ಬೇಜಾನಿತ್ತು. ಇವತ್ತು ಸರ್ಜು ಕಮ್ಮಿ ಇದೆ. ಸೊ ನೆನ್ನೆ ಥರ ಅರ್ನಿಂಗ್ಸ್ ಅಂತೂ ಇವತ್ತು ಮಾಡೋದಕ್ಕೆ ಆಗಲ್ಲ, ಸ್ವಲ್ಪ ಕಮ್ಮಿನೇ. ಸ್ನೇಹಿತರೆ, ಈಗ 3ನೇ ಆರ್ಡ್ರು ಡ್ರಾಪ್ ಆಯಿತು. ಸೊ ಈಗ ನೋಡಿ, ಈ ಅಪಾರ್ಟ್ಮೆಂಟ್ಗಳ ಹತ್ರ ಈ ಥರ ಒಂದು OTP ಬರುತ್ತೆ. ಈ ಥರ OTPನ ಕೊಟ್ಟರೆ ಸಖತ್ತಾಗಿರುತ್ತೆ. ಏನಕ್ಕೆ ಅಂದರೆ ಈ ಥರ OTPನ ಕೊಡೋದಾದರೆ ಒಂದು ಸೆಕ್ಯೂರಿಟಿ ಅವ್ರಿಗೆ ಮೈನ್ ಗೇಟಲ್ಲೂ ಈಸಿ ಆಗುತ್ತೆ. ಅದಾದಮೇಲೆ ನಮಗೂ ಬೇಗ ಟಕ್ಕಂತ OTPನ ಕೊಟ್ಟು ಬರ್ಬೋದು. ಇಲ್ಲ ಅಂದರೆ ಮೊಬೈಲ್ ನಂಬರ್ ಹೇಳಬೇಕು, ಯಾವ ಕಂಪ್ನಿ ಅಂತ ಹೇಳಬೇಕು, ಅದಾದಮೇಲೆ ಎಲ್ಲ ಡೀಟೇಲ್ಸ್ ಕೊಡಬೇಕು. ಅಲ್ಲೊಂದು 5ರಿಂದ 10 ನಿಮಿಷ ಟೈಮ್ ವೇಸ್ಟ್ ಆಗುತ್ತೆ. ಅದೇ ಥರ ಈ ಥರ ಒಂದು OTP ಕೊಟ್ಬಿಟ್ರೆ ಡೈರೆಕ್ಟಾಗಿ ಅವ್ರಿಗೆ ಡೀಟೇಲ್ಸ್ ಎಲ್ಲ ಆಟೋಮೆಟಿಕ್ ಹೋಗ್ಬಿಡುತ್ತೆ. ಸೊ ಈ ಥರ ಕೆಲವೊಂದು ಅಪಾರ್ಟ್ಮೆಂಟ್ಗಳಲ್ಲಿ ಯೂಸ್ ಮಾಡ್ತಾರೆ. ಸೊ ಎಲ್ಲರೂ ಇದೇ ಥರ ಬರ್ತಾರೆ, ಚೆನ್ನಾಗಿರುತ್ತೆ. ಗೈಸ್ ಈಗ ಒಂದು ಆರ್ಡ್ರನ್ನ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಇದು ಬಂದು ಲಚ್ಲಿ. ಗೈಸ್ ಈಗ ಒಂದು ಆರ್ಡ್ರ್ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಈ ಆರ್ಡ್ರ್ ಬಂದು 4ನೇ ಆರ್ಡ್ರು. ಸೊ ಎಲ್ಲಪ್ಪ ಅಂದರೆ ವಸಂತ ನಗರ ಹತ್ರ ಪಿಕಪ್ಪು. ಇಲ್ಲೇ ಲೋಕಲ್ ಎಲ್ಲೋ ಡ್ರಾಪ್ ಇದೆ. ಈಗ ಝೋನೆಲ್ಲ ಒಂದು ಸ್ವಲ್ಪ ಚೇಂಜಸ್ ಆಗಿದೆ. ಅದರಿಂದ ಇಲ್ಲಿ ಆಚೆ ಒಂದು ಅಪಾರ್ಟ್ಮೆಂಟ್ ಹತ್ರ ಪಿಕಪ್ಪು ಗ್ರೌಂಡ್ ಫ್ಲೋರಲ್ಲಿ. ಅವರೇ ರೆಡಿ ಆದಮೇಲೆ ತಗೊಬಂದು ಕೊಡ್ತೀನಿ ಅಂತ ಹೇಳಿದರೆ. ಬಟ್ ಏನಪ್ಪ ಅಂದರೆ ಇಲ್ಲಿ ಬೋರ್ಡ್ ಇಲ್ಲ. ಆಕ್ಚುಲಿ ನಾನು ಬಂದು ಈ ರೋಡೆಲ್ಲ ಹುಡ್ಕಾಡ್ತಾ ಇದ್ದೀನಿ, ಎಲ್ಲಿ ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಅದಾದಮೇಲೆ ಅಲ್ಲೊಬ್ಬ ಅಂಕಲ್ ಹೇಳಿದ್ರು, ಸೊ ಈ ಥರ ಹೋಗಿ ಅಲ್ಲಿ ಕಾಲ್ ಮಾಡಿ ಅವರೇ ತಗೊಬಂದು ಕೊಡ್ತಾರೆ ಅಂತ. ಕಾಲ್ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ರೆಡಿ ಆದಮೇಲೆ ತಗೊಬರ್ತೀನಿ, ವೆಯ್ಟ್ ಮಾಡಿ ಅಂದಿದ್ದಾರೆ. ಸೊ ವೆಯ್ಟ್ ಮಾಡೋಣ, ಅವರೇ ತಗೊಂಡ್ಬಿಡ್ತಾರಂತೆ. ಗೈಸ್ ನಾನು ಇಲ್ಲಿ ಪಿಕಪ್ ಮಾಡೋಕ್ಕೆ ಬಂದಿದ್ದೀನಿ. ಯಾವುದಪ್ಪ ಅಂದರೆ ಇದೊಂದು ರೆಸ್ಟೋರೆಂಟು. ಇಲ್ಲಿಂದ ದಿನ್ನೂರು ರೋಡಿಂದ ಬಂದಿದ್ದು. ನೋಡಿಲಿ ವಿಡಿಯೋನ ಮಾಡ್ಕೊಂಡಿದ್ದೀನಿ ಅದನ್ನು. ದಿನ್ನೂರು ರೋಡಿಂದ ಬಂದಿರೋದು. ಅಲ್ಲಿಂದ ಪಿಕಪ್ ಬಂದ ನೋಡಿಲಿ ಬ್ಯಾಚ್ ಆರ್ಡ್ರಾ? ಒಂದೇ ಸಿಂಗಲ್ ಆರ್ಡ್ರು. ದಿನ್ನೂರು ರೋಡ್ ನೋಡಿ, ನಾನಿಲ್ಲಿದ್ದೆ ದಿನ್ನೂರು ರೋಡ್ ಆ ಕಡೆ. ಎಷ್ಟು ಕಿಲೋಮೀಟ್ರ್ ಪಿಕಪ್ಪು? 5 ಕಿಲೋಮೀಟ್ರ್.
ನಂದು ಇಲ್ಲೇ ಇದ್ದೆ ನನಗೇನೋ ಮಲ್ಟಿ ಆರ್ಡರ್ ಕೊಡ್ಬೇಕಿತ್ತಲ್ಲ ನೀನು ಮತ್ತೆ ಮಲ್ಟಿ ಆರ್ಡರ್ ಕೊಡ್ಬೇಕಾನೆ ನಿನಗೆ ಮಲ್ಟಿ ಕೊಡ್ಬೋದಿತ್ತು ನೋಡೋಣ ಬಟ್ ನಂದು ಇಲ್ಲಿದೆ ವಸಂತ ನಗರ ಇದೊಂದು ಕೊಟ್ಬಿಟ್ಟು ಅಲ್ಲಿ ಹೋಗ್ಬೋದು ನನಗೆ ಡ್ರಾಪ್ ಇಲ್ಲಿ ಇರೋದು ಈ ಕಸ್ಟಮರ್ ನೋಡಿ ಹೆಂಗೆ ಅಂತ ಡ್ರಾಪ್ ಇಲ್ಲಿ ಅವ್ನು ಹೆಂಗೆ ಇದು ಮಾಡಿಸ್ತಾನೆ ಅಂತ ಉರ್ದೋಗ್ಬಿಡೋದು ಇದಕ್ಕೆ ಉರ್ದೋಗ್ಬಿಡೋದು ಸೇಮ್ ಅನ್ಸುತ್ತೆ ಗುರು ನಂದು ನಿಂದು ಶ್ರುತಿನ ಕಸ್ಟಮರ್ ಹೆಸರು ಹಾಂ ಶ್ರುತಿನ ಕಸ್ಟಮರ್ ಹೆಸರು ಶ್ರುತಿ ಚೌಧರಿ ಹೌದು ಸೇಮ್ ಐಟಮ್ಸ್ ತೋರಿಸು ಒಂದೇ ಕಸ್ಟಮರು ಐಟಮ್ ಮೂರು ಸೇಮು ಏನು ಗುರು ಇದು ಅಪರೂಪ ಏನು ಅದು ಇಬ್ರು ನಾವೇ ಇದಕ್ಕೆ ಇಬ್ರು ಕಳ್ಳನ ಮಕ್ಳೇ ಅವನು ಕಳ್ಳನ ಮಗ ನಾನು ಕಳ್ಳನ ಮಗ ಇಬ್ರಿಗೂ ಇಲ್ಲ ಅಷ್ಟು ದೂರ ಇರುತ್ತೆ ಹೆಂಗೆ ಬರೋದು ಕೇಳ್ದ ಫೋನ್ ಮಾಡಿದ್ದ ನಾನು ಕಾಲ್ ಮಾಡಿದ್ದೆ ಹಾಂ ಕಾಲ್ ಮಾಡಿ ನೀನೊಂದ್ಸರಿ ಕೇಳು ಸುಮ್ಮನೆ ಅಷ್ಟು ದೂರದಿಂದ ಬಂದು ಕ್ಯಾನ್ಸಲ್ ಆಗಿದೆ ಹುಡ್ಕಂತಿ ಅಷ್ಟೇ ನೀನು ಗೈಸ್ ಇಲ್ಲಿ ನೋಡಿ ಒಂದೇ ಕಸ್ಟಮರ್ ಆರ್ಡ್ರು ಒಂದೇ ರೆಸ್ಟೋರೆಂಟ್ ಆರ್ಡ್ರು ನನಗೂ ಬಂದೈತೆ ನಾನು ಬಂದು ಒಂದು 15 ನಿಮಿಷ ಆಯಿತು ನಮ್ಮ ಬಾಸ್ ಸುಭಾಷ್ಗೂ ಬಂದಿದ್ದೇನೆ ಇವನು 5 ಕಿಲೋಮೀಟ್ರಿಂದ ಪಿಕಪ್ಗೆ ಬಂದಿದ್ದಾನೆ ಬಟ್ ನಾನು ಇಲ್ಲೇ ಐತೆ ಸೊ ಲಾಸ್ಟ್ ಆರ್ಡರ್ ನಾನು ಇಲ್ಲೇ ಡ್ರಾಪ್ ಇತ್ತು ಇಲ್ಲಿಂದನೇ ಬಂದೆ ಸರ್ ಡೆಲಿವರಿ ಬಾಯ್ ಸರ್ ಇಲ್ಲಿ ಕೆಳಗಡೆ ಹಾಂ ಸರ್ ಸ್ವಿಗ್ಗಿ ಸರ್ ಡೆಲಿವರಿ ಬಾಯ್ ಆರ್ಡರ್ ಐ ಡಿ ಬಂದುಬಿಟ್ಟು 2283 ಸರ್ ಮತ್ತು 8776 ಎರಡು ಬೇರೆ ಬೇರೆ ಸೇಮ್ ಐಟಮ್ ಓಕೆ ಸರ್ ಇಲ್ಲ ಏನಂತೆ ಓಕೆ ಸರ್ ಓಕೆ ವೆಯ್ಟ್ ಮಾಡಿ ಅಂತ ಇನ್ನೂ 5 ನಿಮಿಷ ಸೊ ಗೈಸ್ ನೋಡಿ ಈ ಆರ್ಡ್ರು ಆ್ಯಕ್ಚುಲಿ ಸೇಮ್ ಕಸ್ಟಮರು ಐಟಮ್ಸು ಸೇಮು ನಾನು ಬಂದು 20 ನಿಮಿಷ ಆಯಿತು 20 ನಿಮಿಷ ಇಲ್ಲ ಒಂದು 15 ನಿಮಿಷದಿಂದ ವೆಯ್ಟ್ ಮಾಡ್ತಾ ಇದ್ದೀನಿ ಟೈಮಿಂಗ್ಸೇ ಬರುತ್ತಲ್ಲ ಇಲ್ಲಿ ಬಂದಮೇಲೆ ತುಂಬ ಹೊತ್ತಾದಮೇಲೆ ಆಯಿತು ಸೊ ಇಲ್ಲಿ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ ಅದೇ ಕಸ್ಟಮರ್ಗೆ ಅದೇ ಆರ್ಡ್ರು ನಮ್ಮ ಸುಭಾಷು ಇಲ್ಲಿಗೆ ಬಂದಿದ್ದೇನೆ 5 ಕಿಲೋಮೀಟ್ರ್ ಬಂದಿದೆ 5 ಕಿಲೋಮೀಟ್ರಿಂದ ಪಿಕಪ್ ಬಂದಿದ್ದಾರೆ ಬಟ್ ನಾನೇನೋ ಇಲ್ಲೇ ಇದ್ದೆ ನನಗೀಗ ಭಯ ಏನಪ್ಪ ಅಂದರೆ ಎಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ ಇಲ್ಲ 5 ನಿಮಿಷ ವೆಯ್ಟ್ ಮಾಡಿ ಅಂದರು 2 ಆರ್ಡ್ರು ಇದೆ ಅಂತ ಬಟ್ ಸೇಮ್ ಇದೆ ಕಾಲ್ ಮಾಡಿದ ರೆಸ್ಟೋರೆಂಟ್ಗೆ ಹೇಳಿದ್ರಲ್ಲ ಅಲ್ಲ ಗುರು ಈಗ ಅದೇ ಆರ್ಡ್ರು ನಿನಗೆ ಕೊಡ್ಬೋದಿತ್ತು ತಾನೆ ಇಲ್ಲ ನಿನಗೆ ಮಲ್ಟಿ ಆರ್ಡರ್ ಕೊಟ್ಟಿದ್ರೆ ಇಲ್ಲೇ ನನಗೆ ಮಲ್ಟಿ ಆರ್ಡರ್ ಕೊಡ್ಬೋದಿತ್ತು ತಾನೆ ಐಟಮ್ಸ್ ಏನೇನೈತೆ ಇರೋ ನೋಡೋಣ ಅದು ಅದೇ ಎಲ್ಲ 3 ಐತೆ ಏನೇ ಆಗಲಿ ಎಲ್ಲ 3 ಇದೆ ಸಾಲ್ಟು ನೆಕ್ಸ್ಟ್ ಇವು ಕೊಟ್ಟಿರೋ ಮುಗಿದೈತಪ್ಪ ಸೇಮ್ ನಂದು ಶ್ರುತಿ ನೋಡಿ ಕಸ್ಟಮರ್ಸ್ ಶ್ರುತಿ ಚೌಧರಿ ಸೇಮೇ ಡ್ರಾಪ್ ಕರೆಕ್ಟು ಶ್ರುತಿ ಚೌಧರಿ ಡ್ರಾಪ್ ಕರೆಕ್ಟ್ ಐಟಮ್ಸ್ ಸೇಮು ಡ್ರಾಪ್ ಕರೆಕ್ಟ್ ಲೊಕೇಶನ್ ಬೇರೆ ಹುಡುಗಾದ್ರೂ ಬಂದಿದ್ರೆ ಏನೋ ಅನ್ಬೋದಿತ್ತು ನನ್ನ ಮಗ ಇನ್ನೊಂದು ಮಗ ಬಂದವನೇ ಸೊ ಗೈಸ್ ನೋಡೋಣ ಅವರು ನನಗೆ 5 ನಿಮಿಷ ಆಗುತ್ತೆ ಅಂತ ಹೇಳೋರು 15 ನಿಮಿಷ ಆಯಿತು ಇವನಿಗೂ 5 ನಿಮಿಷ ಆಗುತ್ತೆ ಅಂತ ಹೇಳಿದ್ರೆ ವೆಯ್ಟ್ ಮಾಡ್ತೀನಿ ಏನಿದು ಕಸ್ಟಮರ್ ಒಬ್ಬರೇ ಬೇರೆ ಬೇರೆ ಕೊಟ್ಟಿದ್ದಾರೆ ತೊಳೋ ಗೈಸ್ ನೋಡಿ ಇಬ್ರಿಗೂ ಒಂದೇ ಆರ್ಡ್ರ್ ಕೊಟ್ಟಿದ್ನಲ್ಲ ಆರ್ಡ್ರ್ ಡ್ರಾಪ್ ಆಯಿತು ಸೊ ನಂದು 35 ರೂಪಾಯಿ ಕೊಟ್ಟಿದ್ದ ಸುಭಾಷ್ಗೆ 50 ಎಷ್ಟು 50 ರೂಪಾಯಿ ಕೊಟ್ಟನಲ್ಲ 50 ರೂಪಾಯಿ ಕೊಟ್ಟ 50 ರೂಪಾಯಿ ಬಿಡು 50 ರೂಪಾಯಿ ಸೊ ನನಗೆ 35 ರೂಪಾಯಿ ಕೊಟ್ಟ ನಿನಗೆ ರಿಟರ್ನ್ ಆರ್ಡ್ರ್ ಕೊಟ್ಟನಾ 55 ಏನೋ ರಿಟರ್ನ್ ಝೋನ್ ಇದು ನಿಂದು ಝೋನಾ ಇದು ಇದು ನಂದು ಝೋನೇ ಇದು ಹೌದಾ ರಿಟರ್ನ್ ಯಾಕೆ ಅಮೌಂಟ್ ಕೊಡ್ತಾನೆ ಓಕೆ ಅಲ್ಲ ರಿಟರ್ನ್ ಆರ್ಡ್ರ್ ಕೊಟ್ಟ ಅಲ್ಲಿ ಕೊಟ್ಟ ಮಿಸ್ಸಿಂದ ಸಕರ್ನಗರ ನನಗೆ ಇನ್ನೂ ಆರ್ಡ್ರ್ ಬಂದಿಲ್ಲ ವೆಯ್ಟ್ ಮಾಡೋಣ ಬನ್ನಿ ಎಲ್ಲಿ ಗುರು ಗೇಟ್ ಎಲ್ಲಿದೆ ಅಪಾರ್ಟ್ಮೆಂಟ್ ಎಲ್ಲಿದೆ ನೋಡಿ ಗೇಟು ಆ ಲಾಸ್ಟಲ್ಲಿದೆ ನಾನು ಡ್ರಾಪ್ ಮಾಡ್ಬೇಕಂದ್ರೆ ಅಪಾರ್ಟ್ಮೆಂಟ್ ಅಲ್ಲಿದೆ ಎರಡಕ್ಕೂ ಮಧ್ಯೆ ಹತ್ತತ್ರ ಒಂದು 500ರಿಂದ 800 ಮೀಟ್ರ್ ಇದೆ ಆ ಗೇಟ್ ಹತ್ರದಿಂದ ಅಲ್ಲಿಗೆ ಗಾಡಿನೇ ಬಿಡಲ್ಲ ಅಂತೆ ಏನಿಲ್ಲ ನಾವು ಗೈಸ್ ಈಗ ಪುಷ್ ಮೋಡ್ ಆನ್ ಆಗಿದೆ ಸ್ಟಿಲ್ ಇಯರ್ ಅಂತ ಸೊ ನೋಡೋಣ ತಗೊಳ್ಳೋಣ ಏನಂತ ಗೊತ್ತಿಲ್ಲ ಬೂಸ್ಟ್ ಆ್ಯಕ್ಟಿವೇಟ್ ಅಂತೆ ಸೊ ಇದೇನು ಯೂಸ್ ಆಗುತ್ತೋ ಇಲ್ಲ ಅಂತ ಗೊತ್ತಿಲ್ಲ ನನಗಂತೂ ಏನೇನೋ ಕೊಡ್ತಾವನೆ ಗುರು ಸ್ವಿಗ್ಗಿಯಲ್ಲಿ ಇತ್ತೀಚಿನ ದಿನಗಳಲ್ಲಂತೂ ಮೊದಲಾದ್ರೂ ಏನೋ ಪರವಾಗಿಲ್ಲ ಈಗಂತೂ ಪುಷ್ ಮೋಡ್ ಅಂತೆ ಮತ್ತು ಅದಾದಮೇಲೆ ಮ್ಯಾಕ್ಸ್ ಅಂತ ಏನೇನೋ ಕೊಡ್ತಿದ್ದಾನೆ ಸೊ ಈಗ ಆನ್ ಮಾಡಿದ್ದೀನಿ ನೋಡೋಣ ಇದು ವರ್ಕೌಟ್ ಆಗುತ್ತಾ ಆಗಲ್ಲ ಅಂತ ಏನೂ ಗೊತ್ತಿಲ್ಲ ನೋಡಿ ಆರನ ರೆಸ್ಟೋರೆಂಟು ರೆಡಿ ಕೊಟ್ಟಿದ್ದಾರೆ ಆದರೆ ಹೋಗಿ ಸ್ಟಾರ್ಟ್ ಮಾಡ್ತೀನಿ ಏನಂತ ಅಣ್ಣ ರೆಡಿ ಕೊಟ್ಟು 20 ನಿಮಿಷ ಆಯ್ತಣ್ಣ ರೆಡಿಯಾಗಿ ಕೊಡ್ತಾರೆ ಅಲ್ಲ ರೆಡಿಯಾಗಿ ಕೊಡ್ತಾರೆ ಅಂತ ಅದೇ ಹೆಂಗೆ ಬಂದ್ಬಿಡ್ತದೆ ಅದಕ್ಕೇನು ರೆಕ್ಕೆ ಇದೆಯಾ ರೆಡಿ ಬರೋಕ್ಕೆ ಅಲ್ಲ ರೆಕ್ಕೆ ಇದೆಯಲ್ಲ ಅರ್ಕೊಂಡು ಬರೋಕ್ಕೆ क्या नंबर 1271 क्यों अभी दे देना 20 मिनट्स पहले क्यों रेडी दे दिया थैंक यू किसका नाम पे दिव्या ಸ್ನೇಹಿತರೆ ಸೊ ಈಗ ಟೈಮ್ ಬಂದ್ಬಿಟ್ಟು 3:30 ಆಗಿದೆ 3:30ಗೆ ಗಾಡಿ ತಂದು ಚಾರ್ಜ್ಗೆ ಹಾಕಿದ್ದೀನಿ ಸೊ ಈಗ 3:30ಯಿಂದ ನೋಡೋಣ ಒಂದು 1 ಅವರ್ ಚಾರ್ಜ್ಗೆ ಹಾಕ್ಬಿಟ್ಟು ಅದಾದಮೇಲೆ ಮತ್ತೆ ಡ್ಯೂಟಿ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಕ್ಚುಲಿ ನಾನು ಬಂದಿದ್ದೆ ಲೇಟ್ ಇವತ್ತು ಹತ್ತತ್ರ ನಾನು ಬಂದಿದ್ದು 10 ಗಂಟೆ ಮೇಲೆ ಅನಿಸುತ್ತೆ
ಸೊ ಅದರಿಂದ ಕಂಟಿನ್ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ 4 ಗಂಟೆ 4:15ವರೆಗೂ ಚಾರ್ಜ್ಗೆ ಹಾಕ್ಬಿಟ್ಟು ಅಷ್ಟೊಳಗಡೆ ಊಟ ಗೀಟ ಮುಗಿಸ್ಕೊಂಡು ಅದಾದಮೇಲೆ ಮತ್ತೆ ಡ್ಯೂಟಿ ಶುರು ಮಾಡೋಣ ಅನ್ನೋ ಪ್ಲ್ಯಾನು. ಬಟ್ ನೋಡೋಣ ಹಾಗೆ ಯಾವ ಥರ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಏನಾಗುತ್ತೋ ಗೊತ್ತಿಲ್ಲ. ಬೆಟರ್ ನನ್ನ ಪ್ರಕಾರ ಈ ಒಂದು ಬಿಸಿಲಿಗೆ, ಈ ಒಂದು ಸಮ್ಮರ್ಗೆ ಒಂದು ಬೆಟರ್ ಅಂದರೆ ಇದೆ, ಮನೆಯಿಂದ ಮಾಡ್ಕೊಬಂದ್ಬಿಡು ಇನ್ನೂ ಬೆಟ್ರು. ವಾಹ್ ಸ್ವಾಮಿ ತಣ್ಣಗಿದೆ, ಊಟ ಮಾಡಿಲ್ಲಾದರೂ ಸಾಕಿರುತ್ತೆ. ಗೈಸ್ ಈಗ ಟೈಮ್ ನೋಡಿ 6 ಗಂಟೆ 5 ನಿಮಿಷ ಆಗಿದೆ. ಈಗ ಮತ್ತೆ ನಾನು ಡ್ಯೂಟಿನ ಶುರು ಮಾಡಿದೆ. ಸೊ ಈಗ ಆರ್ಡ್ರ್ ಒಂದು ಬಿದ್ದಿದೆ, ಇದನ್ನು ರಿಸೀವ್ ಮಾಡ್ಕೊಬೇಕು. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು 4 ಗಂಟೆಯಿಂದ ಡ್ಯೂಟಿ ಶುರು ಮಾಡೋಣ ಅಂದ್ಕೊಂಡೆ, ಆದರೆ ಸ್ವಲ್ಪ ಎಡಿಟಿಂಗ್ ಪೆಂಡಿಂಗ್ ತುಂಬ ಇತ್ತು. ಸೊ ಅದಕ್ಕೋಸ್ಕರ ಎಡಿಟಿಂಗ್ ಮಾಡಬೇಕು ಅಂದ್ಬಿಟ್ಟು ಎಡಿಟಿಂಗ್ಗೆ ಕೂತ್ಕೊಂಡೆ. ಎಡಿಟಿಂಗ್ ಮಾಡ್ತಾ ಟೈಮೇ ಗೊತ್ತಾಗಲಿಲ್ಲ ನನಗೆ ಎಡಿಟಿಂಗ್ ಮಾಡ್ತಾ ಅದಾದಮೇಲೆ ಈಗ ನೋಡ್ಕೊಂಡೆ. ಸೊ ಟಕ್ಕಂತ ಆನ್ ಮಾಡಿದೆ. ಸೊ ಫಸ್ಟ್ನೇ ಆರ್ಡ್ರ್ ಬಿದ್ದಿದೆ. ಈಗ 6 ಗಂಟೆ ಮೇಲೆ ಬನ್ನಿ ಹೋಗಿ ಪಿಕಪ್ ಮಾಡ್ಕೊಬಾರ. ಗೈಸ್ ಇವತ್ತಿನ ಮೊದಲನೇ ಆರ್ಡ್ರು ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಟು ಡೂ ದಿಸ್ ಆರ್ಡ್ರು. ಸೊ ರಿಜೆಕ್ಟ್ ಮಾಡ್ತಾಯಿದ್ದೀನಿ. ಏನಕ್ಕೆ ರಿಜೆಕ್ಟ್ ಮಾಡ್ತಾಯಿದ್ದೀನಿ ಅಂದರೆ ಶಿವಾಜಿನಗರ ಕಡೆ ಆ ಕಡೆ ಎಳಿತಾ ಇದ್ದಾನೆ. ಆ್ಯಕ್ಚುಲಿ ಆ ಕಡೆ ಹೋದರೆ ಇದು ಮಾಡ್ಬೋದು. ಸೊ ಆ ಕಡೆ ಹೋದರೆ ಮತ್ತೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಪಿಜ್ಜಾ ಬೇಕ್ರಿಯಿಂದ ಇನ್ನೊಂದು ಆರ್ಡ್ರ್ ಅಂತ. ಆ್ಯಕ್ಚುಲಿ ಬ್ಯಾಚ್ ಆರ್ಡ್ರ್ ಬಂದಿರೋದು ನನಗಿದು. ಬಟ್ ಯಾಕೆ ಬೇಕು, ಆ ಕಡೆ ಹೋದರೆ ಟ್ರಾಫಿಕ್ ಜಾಮ್ ಜಾಸ್ತಿ ಇರ್ತದೆ. ಅದಕ್ಕೋಸ್ಕರ ಆರ್ಡ್ರನ್ನ ಎತ್ಕೊಂಡಿಲ್ಲ. ಸೊ ಈ ಆರ್ಡ್ರನ್ನ ಹೋಗಿ ರಿಸೀವ್ ಮಾಡ್ಕೊಳ್ಳೋಣ ಬನ್ನಿ. ಗೈಸ್ ನೋಡಿ, ಇವತ್ತು ಸಿಕ್ಕಾಬಡೆ ಬೇಜಾರಾಗೋಯ್ತು ಇದನ್ನು ನೋಡಿ. ಯಾಕೆ ನಮ್ಮ ಡೆಲಿವರಿ ಬಾಯ್ಸ್ಗೆ ಈ ಥರ ಇವರು ಮಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ. ಲೈಕ್ ಡಿಫ್ರೆಂಟೇ ಮಾಡ್ತಾರೆ. ಅಂದರೆ ಡೆಲಿವರಿ ಬಾಯ್ಸ್ನ ನೋಡೋ ರೀತಿನೇ ಬೇರೆ, ಯಾಕಂತಲೇ ಗೊತ್ತಿಲ್ಲ. ಇಟ್ಸ್ ಓಕೆ. ಸೊ ಫೈನಲಾಗಿ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರಿಗೂ ಕ್ಷಮಿಸಿ. ಏನಕ್ಕೆ ಅಂದರೆ ವೀಡಿಯೋ ಜಾಸ್ತಿ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ಸ್ವಲ್ಪ ನಂದು ಗೋಪ್ರೋ ಪ್ರಾಬ್ಲಮ್ ಆಗಿದೆ. ಅದನ್ನು ಆದಷ್ಟು ಬೇಗ ಸರಿಪಡಿಸ್ಕೊತೀನಿ, ಓಕೆನಾ. ಸೊ ಇವತ್ತಿನ ಅರ್ನಿಂಗ್ಸ್ನ ತಿಳಿಸ್ಬಿಡ್ತೀನಿ. ಇವತ್ತು ಎಷ್ಟಪ್ಪ ಅರ್ನಿಂಗ್ಸ್ ಆಗಿದೆ ಅಂತ ನಿಮಗೆ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. ಟೋಟಲಾಗಿ 13 ಅವರ್ 6 ನಿಮಿಷ ಲಾಗಿನ್ ಅವರ್ಸ್ ಇದ್ದಿದ್ದು ನಾನು. ಸೊ ಇನ್ಸೆಂಟಿವ್ ಪ್ಲಸ್ ಅರ್ನಿಂಗು ಎಲ್ಲ ಸೇರಿ ನಿಮಗೆ ಇಲ್ಲಿ ಸ್ಕ್ರೀನ್ಶಾಟಲ್ಲಿ ಹಾಕಿರ್ತೀನಿ. 1608 ರೂಪಾಯಿ ಆಗಿದೆ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ. ಅದೇ ರೀತಿ ನಿಮಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ, ಲೈಕ್ ಸ್ವಿಗ್ಗಿಯಲ್ಲಾಗಲಿ ಬೇರೆ ಯಾವುದಾದ್ರೂ ಅಪ್ಲಿಕೇಶನ್ಸಲ್ಲಿ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆದಷ್ಟು ಅದಕ್ಕೆ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಇನ್ನೊಂದೇನಪ್ಪ ಅಂದರೆ ದಯವಿಟ್ಟು ಸ್ವಲ್ಪ ಲೇಟಾಗಿ ರಿಪ್ಲೈ ಮಾಡ್ತೀನಿ, ದಯವಿಟ್ಟು ಕ್ಷಮಿಸಿ. ಏನಕ್ಕೆ ಅಂದರೆ ನಾನು ಬೆಳಗ್ಗೆ 7 ಗಂಟೆಯಿಂದ ಇಲ್ಲಿವರೆಗೂ ಅಂದರೆ ಲೈಕ್ ಸಂಜೆ ರಾತ್ರಿ 10-10:30ವರೆಗೂ ಡ್ಯೂಟಿ ಮಾಡಿಕೊಂಡು ವೀಡಿಯೋ ಮಾಡಿಕೊಂಡು ಅದನ್ನು ತಗೊಂಡೋಗಿ ಎಡಿಟ್ ಮಾಡಿ ಮಲ್ಗಾಶ್ಗೆ ನಾನು ರಾತ್ರಿ 1 ಗಂಟೆ 1:30 ಇಲ್ಲ 2 ಗಂಟೆ ಆಗುತ್ತೆ. ಸೊ ದಯವಿಟ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೊತೀರ ಅಂತ ಅಂದ್ಕೊಂಡಿದ್ದೀನಿ. ಕ್ಷಮಿಸಿ ಲೇಟಾಗಿ ರಿಪ್ಲೈ ಮಾಡಿದ್ರೆ. ಸೊ ಆದಷ್ಟು ನಿಮ್ಮ ಏನು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇಷ್ಟೆಲ್ಲ ಈ ವಿಡಿಯೋಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿ ಶಂಕರ್. ಹುಷಾರಾಗಿ ಡ್ಯೂಟಿ ಮಾಡಿ. ಮನೆಯವ್ರು ನಿಮಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ. ಆದಷ್ಟು ಹುಷಾರಾಗಿರಿ. ಬೈ ಫ್ರೆಂಡ್ಸ್.